ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಜ ಕಾವೇರಿ, ನಾನು ಹಿಂದೆ ತಪ್ಪು ಮಾಡಿದ್ದೆ. ಮೋನಿಕಾ ಹಿಂದೆ ಹೋಗಿ ನನ್ನ ಸಂಸಾರದ ನಾನೇ ನನ್ನ ಕೈಯಾರೆ ಹಾಳು ಮಾಡ್ಕೊಂಡಿದ್ದೆ. ಆದ್ರೆ ನೀನು ಅವತ್ತು ನಿನ್ನ ಅಕ್ಕನ ಸಂಸಾರ ಸರಿ ಮಾಡೋದಕ್ಕೆ, ನನ್ನೇನು ಸರಿದಾರಿಗೆ ತರೋದಕ್ಕೆ ನಿನ್ನ ಜವಾಬ್ದಾರಿ ನೀನು ನಿಭಾಯಿಸ್ಲಿಲ್ವಾ? ಇವತ್ತು ನಿನ್ನ ಜೀವನದ ನೌಕೆ ದಾರಿ ತಪ್ಪು ಸಾಕ್ತಿರ್ಬೇಕಾದ್ರೆ ಅದನ್ನು ಸರಿ ಮಾಡೋದು ಕವರಿ ನಿನ್ನ ಭಾವನಾಗಿ ನನ್ನ ಕರ್ತವ್ಯ ಅಲ್ವಾ? ಅದನ್ನು ನಿಭಾಯಿಸ್ತಿದ್ದೇನಷ್ಟೇ. ತಪ್ಪ ಕಾವೇರಿ? ಜವಾಬ್ದಾರಿ ಅನ್ನೋ ಮಾತನ್ನ ನಿನ್ ಬಾಯಲ್ಲಿ ಕೇಳ್ತಾ ಇದ್ರೆ ನನಗೆ ನಂಬಕ್ಕೆ ಕಷ್ಟ ಆಗ್ತಾ ಇದೆ. ನನ್ನನ್ನು ಬದಲಾಯಿಸಿ ಹೊಸ ಮನುಷ್ಯನಾಗಿ ಮಾಡಿದ್ದು ನೀನೇ ಅಲ್ವಾ? ಕಾವೇರಿ, ನೀನು ನನ್ನ ನಂಬು, ನಾಟಕ ಅಂದ್ಕೊ, ಏನ್ ಬೇಕಾದ್ರೂ ತಿಳ್ಕೊ. ಆದ್ರೆ ಇದು ಮಾತ್ರ ಸತ್ಯ ಸತ್ಯ ಸತ್ಯ. ಕಾವೇರಿ, ನೆನಪು ಮಾಡ್ಕೊ, ಮದುವೆ ಮಂಟಪದಲ್ಲಿ ಮದುವೆ ನಿಂತೋದಾಗ ಅಲ್ಲಿ ಜನ ಈ ವಿಷಯ ತಿಳಿದು ಊರ್ ಜನ, ನಮ್ಮ ಆಫೀಸ್ ಸ್ಟಾಫು ಎಲ್ಲರೂ ಹೇಗೆ ನಿನ್ನ ನೋಡಿದ್ರು, ಎಷ್ಟು ಕೀಳಂಗೆ ಮಾತಾಡ್ಕೊಂಡ್ರು. ಅದನ್ನು ಕೇಳಿಸ್ಕೊಳಕ್ಕೆ ನಮ್ಮ ಕೈಲಾಗಲಿಲ್ಲ. ಆದರೆ ಅದೇ ಆಫೀಸ್ಗೆ ವಿಶ್ವಾಂಬರ ಗ್ರೂಪ್ಸ್ ಆಫ್ ಇಂಡಸ್ಟ್ರಿಗೆ ನೀನು CEO ಆಗಿ ಬಂದಾಗ ಅದೇ ಜನ ನಿನ್ನ ಮಹಾರಾಣಿ ಥರ ನೋಡಿದ್ರು, ಗೌರವ ಕೊಟ್ಟು ಚಪ್ಪಾಳೆ ತಟ್ಟಿದ್ರು. ಅವತ್ತು ನನ್ನ ಎದೆ ಹೆಮ್ಮೆಯಿಂದ ಉಬ್ಬೋಯ್ತು. ನಿನ್ನ ನಾಡ್ಕೊಳ್ತಿದ್ದ ಜನಗಳ ಬಾಯಿಗೆ ಬೀಗವಿತ್ತು. ಅಲ್ಲಿ ತನಕ ಅತ್ತೆ ಪೂರ್ಣಿ ದುಃಖದಿಂದ ನರಳುತ್ತಾ ಇದ್ರು. ಅವತ್ತಿಂದ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರು. ಕಾವೇರಿ, ಕಾವೇರಿ, ಈ ಸಮಾಜ ದೃಷ್ಟಿಲಿ ನೀನು ಯಾವತ್ತೂ ಎತ್ತರದಲ್ಲಿರಬೇಕು. ನಾವೆಷ್ಟೇ ಒಳ್ಳೆಯವರಾಗಿದ್ರು ಬಿದ್ದಾಗ ಜನ ಮಾತಾಡೇ ಆಡ್ತಾರೆ. ಅದೇ ಎದ್ದು ನಿಂತಾಗ ಕೆಟ್ಟೋನಾದ್ರೂ ಕೈ ಮುಗಿದು ಗೌರವ ಕೊಡ್ತಾರೆ. ಈ ಸಮಾಜ ಇರೋದೇ ಹೀಗೆ ಕಾವೇರಿ. ಇದನ್ನ ಆ ಭಗವಂತರಿಂದನೂ ಬದಲಾಯಿಸೋದಕ್ಕಾಗೋದಿಲ್ಲ. ನಾವು ಒಳ್ಳೇದು ಮಾಡಿದಾಗ ನಮ್ಮನ್ನು ಹೊಗಳೋ ಜನ ಅದೇ ಕೆಟ್ಟದ್ದು ಮಾಡ್ತಾ ಇದ್ದಾಗ ಬೈತಾರೆ. ಅದವ್ರಿಗೂ ಗೊತ್ತು. ಕಾವೇರಿ ನೋಡು, ನೀನು ಇವಾಗ ಮನೆ ಬಿಟ್ಟಿಲ್ಲಿ ಕೂತ್ರೆ ಈ ಸಮಾಜ ಮತ್ತೆ ನಿನ್ನ ತಪ್ಪು ದೃಷ್ಟಿಯಲ್ಲಿ ನೋಡುತ್ತೆ, ತಪ್ಪಾಗಿ ಮಾತಾಡ್ಕೊಳತ್ತೆ. ಅದು ನನಗಿಷ್ಟ ಇಲ್ಲ ಕಾವೇರಿ. ಮತ್ತೆ ನಿನ್ನ ಜೀವನದಲ್ಲಿ ಕರಿನಲ್ಲಿ ತುಂಬಿಕೊಂಡ್ರೆ ಅದನ್ನು ಗೆದ್ದು ಬರೋ ಧೈರ್ಯ ನಿನಗಿರ್ಬೋದು. ನನಗೂ ಪುಣ್ಯಗೂ ಸಹ ಇದೆ. ಆದರೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಅತ್ತೆಗಿಲ್ಲ ಕಾವೇರಿ. ಇವಾಗಲೇ ತುಂಬ ನೊಂದಿರೋ ಜೀವ ಅದು. ಮತ್ತೆ ಎಂಥ ಕ್ಷಣ ಬಂದರೆ ಆ ಕ್ಷಣನೇ ಉಸಿರು ನಿಂತೋಗುತ್ತೆ. ಎರಡೂ ಮನೇಲಿರೋ ಹಕ್ಕು ನಿನಗಿದೆ. ಎಲ್ಲಿರಬೇಕು ಅನ್ನೋ ನಿರ್ಧಾರ ನಿನಗೆ ಬಿಟ್ಟಿತ್ತು. ನಿನಗೋಸ್ಕರ ಬೇಕಾದ್ರೆ ನಾನು ಅತ್ತೆ ಹತ್ರ ಹೋಗಿ ಕಾವೇರಿ ಇಲ್ಲಿರೋದು ಸರಿ ಅಂತ ನಾನು ಹೇಳ್ತೀನಿ. 4 ಜನರು ಮಾತು ಕೇಳಿ ಅವ್ರಿಗೇನಾದ್ರೂ ತೊಂದರೆ ಆದರೆ ಅದಕ್ಕೆ ನಾನು ಹೊಣೆ ಅಲ್ಲ.